ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶನಿವಾರದ ಬ್ಲಾಗ್ನ ನಾನು ಶೇರ್ ಮಾಡ್ತಾ ಇರೋ ಅಂಥದ್ದು. ನಾನು ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ಆಲ್ರೆಡಿ ನನ್ನ ಶಾರ್ಟ್ ವಿಡಿಯೋಗಳಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ನಾನಿವತ್ತು ಹೋಗ್ತಾ ಇರೋದು ಮೇಲುಕೋಟೆಗೆ. ಸುಮಾರು ದಿವಸದಿಂದ ತುಂಬ ಆಸೆ ಇತ್ತು ಮೇಲುಕೋಟೆಗೆ ಹೋಗಬೇಕು, ಚೆಲುವನಾರಾಯಣ ಸ್ವಾಮಿಯ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮನೆಯವ್ರಿಗೆ ಹೇಳ್ತಾ ಇದ್ದೆ. ಸಡನ್ಲಿ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೊರಟಿದ್ದಾರೆ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲನೂ ಮುಗಿಸಿ ಹೊರಡ್ತಾ ಇದ್ದೀವಿ ಇವಾಗ. ಅಂದರೆ ಅಂದರೆ ಕೆಲವೊಂದು ಕಡೆ ದೇವಸ್ಥಾನಗಳಿಗಾಗಲಿ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಅಲ್ಲಿ ಯಾವತ್ತು ಹೋಗಬೇಕು, ದರ್ಶನ ನಮ್ಗೆ ಯಾವತ್ತು ಸಿಗಬೇಕು ಅನ್ನೋದು ಇರುತ್ತೋ ನಮ್ಮ ಭಾಗ್ಯದಲ್ಲಿ, ಆವತ್ತೇ ನಾವು ಹೋಗೋದಕ್ಕಾಗೋದು ಅಂತ ನನ್ನ ಅನಿಸಿಕೆ. ಸ್ಯಾರಿನ ನೋಡ್ತಾ ಇದ್ದೀರಾ, ತುಂಬ ಜನ ಇಷ್ಟಪಟ್ಟಿದ್ರಿ ಸ್ಯಾರಿ ಚೆನ್ನಾಗಿದೆ ಅಂತ. ಬಹಳ ವರ್ಷಗಳಾಗಿದೆ, ಇವಾಗೇನು ತೊಗೊಂಡಿರೋದಲ್ಲ. ಬ್ಲೌಸು ನನಗೆ ಆಗ್ತಾ ಇರಲಿಲ್ಲ, ಈಗ ಸ್ಟಿಚ್ ಮಾಡಿಸ್ಕೊಂಡು ಇದನ್ನು ವೇರ್ ಮಾಡಿರೋ ಅಂಥದ್ದು. ಬನ್ನಿ ಹೋಗೋಣ. ಏನು ಅಂತಂದರೆ ಇದು ನಮ್ಮ ಫ್ರೆಂಡ್ ಹತ್ರ ತೊಗೊಂಡಿದ್ದಂಥ ಸ್ಯಾರಿ. ಆವಾಗಲೂ ಕೂಡ ಬಹಳ ಇಷ್ಟಪಟ್ಟಿದ್ರು ತುಂಬ ಜನ. ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸ್ಕೊಂಡಾಗ ಇನ್ನೂ ಸಣ್ಣ ಇದ್ದೆ, ಆವಾಗ ಸ್ಟಿಚ್ ಮಾಡಿಸ್ಕೊಂಡಿದ್ದು. ಬಟ್ ಬ್ಲೌಸ್ ಇವಾಗ ಆಗ್ತಾ ಇರಲಿಲ್ಲ. ರೀಸೆಂಟಾಗಿ ತೋರಿಸಿದ್ದೀನಿ ನೋಡಿ, ಆರ್ ವಿ ಫ್ಯಾಷನ್ ಹತ್ರ ಸ್ಟಿಚ್ ಮಾಡಿಸಿರೋದು ಅಂತ. ಇವಾಗ ನಾನು ವೇರ್ ಮಾಡಿರೋ ಅಂಥದ್ದು. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ, ಶನಿವಾರ ಅಲ್ವಾ, 4 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಇವತ್ತು ದೋಸೆ ಮಾಡಿದ್ದೆ ಮತ್ತು ಹಿಚ್ಕಿದ ಅವರೆಕಾಳು ಸಾಂಬಾರು ಮಾಡಿದ್ದೆ ಜೊತೆಗೆ. ಎಲ್ಲರೂ ಕೂಡ ದೋಸೆ ಎಲ್ಲ ತಿಂದ್ಕೊಂಡು ತಿಂಡಿ ತಿಂದು ಎಲ್ಲ ಲಾಕ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಅಮ್ಮ ಅವರು ಒಂದು ಸಲ ಹೋಗಿದ್ರು, ಈ ಸಲ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗಿದ್ದಾರೆ. ಮನೆಯವರು ನಾರಾಯಣನ ದರ್ಶನ ಮಾಡಬೇಕು ಅಂತಿದ್ದಲ್ಲ, ಬಾ ಹೋಗೋಣ, ಶನಿವಾರ ಹೇಗೂ ಪೂಜೆ ಮುಗಿದಿದೆ. ಮನೆ ದೇವರು ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರೋದ್ರಿಂದ ನಾರಾಯಣನ ದರ್ಶನ ಮಾಡಿದ್ರೆ ಒಳ್ಳೇದಲ್ವಾ, ಬಾ ಹೋಗೋಣ ಅಂದರು. ದಿಢೀರ್ ಪ್ಲ್ಯಾನು. ಡ್ರೈವರ್ ಕೂಡ ಫ್ರೀ ಇದ್ದರು, ಹಾಗಾಗಿ ಕರ್ಕೊಂಡು ಹೊರಟ್ವಿ. ಟೈಮ್ ಎಷ್ಟಾಗಿತ್ತು ಅಂತಂದರೆ ಒಂದು 9 ಗಂಟೆ ಆಗಿತ್ತು ಇಲ್ಲಿಂದ ಹೊರಟಾಗ. ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಹೊರಟ್ವಲ್ವಾ. ಇಲ್ಲಿ ಬಾಗೂರು ಗೇಟ್ ಹತ್ರ ಒಂದು ಬಂಕ್ ಇದೆ, ಪೆಟ್ರೋಲ್ ಬಂಕು. ಅಲ್ಲಿ ಪೆಟ್ರೋಲ್ನ ಹಾಕಿಸ್ಕೊಂಡು ಹೊರಟ್ವಿ. ಎಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮನೆಯವರು ಸುಜಿತ್ತು, ನಾನು, ರೋಹಿತ್ತು. ಏನು ಅಂದರೆ ಅಪ್ಪನೂ ಕರೆದ್ವಿ. ಮನೆ ಹತ್ರ ಏನು ಮಾಡ್ತೀರಾ ಬರ್ರಿ ಹೋಗೋಣ ಅಂದರೆ, ನಮ್ಮಪ್ಪ ಗೊತ್ತಲ್ಲ ಯಾವಾಗಲೂ ತೋಟದ ಕೆಲಸ ಅದು ಇದು ಅಂದ್ಕೊಂಡು ಬರಲ್ಲ ಅವರು. ಹಂಗಾಗಿ ಬೆಟ್ಟ ಗಿಟ್ಟ ಹತ್ತಬೇಕು ಅಂತಂದರೆ ಅವರು ಇರುವಾದ್ರೂ ಹೊರಡಲ್ಲ, ಕಾಲು ನೋವು ಅಂತ. ಹಾಗಾಗಿ ಸರಿ ಅಂತ ನಾವೇ ಹೊರಟ್ವಿ. ಏನು ಅಂತಂದರೆ ಬೆಟ್ಟ ಎಲ್ಲ ಇದೆ ಅಂತ ನನಗೆ ಗೊತ್ತಿಲ್ಲ, ನಾನು ಹೋಗ್ತಾ ಇರೋದು ಫಸ್ಟ್ ಟೈಮು. ಅಂದರೆ ತುಂಬ ಆಸೆ ಇತ್ತು ಮೇಲುಕೋಟೆಗೆ ಹೋಗಬೇಕು ಅಂದರೆ. ಏನು ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ಮೇಲುಕೋಟೆ ಅಂತ ಅಂದರೆ ಅಲ್ಲೇನು ಫೇಮಸ್ಸು ಅಂದರೆ ಪುಳಿಯೋಗರೆ. ನಾವು ಕೂಡ ಒಂದಷ್ಟು ಪುಳಿಯೋಗರೆಗಳನ್ನ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಒಂದಷ್ಟು ಗೊಜ್ಜು, ಪೌಡರು ಎಲ್ಲವನ್ನೂ ಕೂಡ ತೊಗೊಂಬಂದಿದ್ದೀವಿ. ನಾವಿವಾಗ ಹೊರಡ್ತಾ ಇದ್ದೀವಿ. ತುಂಬ ಬಿಸಿಲು, ಗೊತ್ತೇ ಇದೆ. ಬೇಸಿಗೆ ಶುರುವಾದ್ರಂತೂ ಹೊರಗಡೆ ಎಲ್ಲೂ ಕಾಲಿಡೋದಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲು. ನನಗೆ ಏನು ಅಂತಂದರೆ ಶನಿವಾರ ಬೇಗ ಎದ್ದಿರೋದ್ರಿಂದ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಅಂದರೆ ಕಾರಲ್ಲಿ ಸ್ವಲ್ಪ ನಿದ್ದೆ ಮಾಡೋದು ಕಡಿಮೆ. ನಾನು ಡ್ರೈವ್ ಮಾಡ್ತಾಯಿದ್ರೆ ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ಇಲ್ಲ ಪಾಗಿಸ್ಕೊಂಡು ಕೂತ್ಕೊಂಡಿರ್ತೀನಿ. ಯಾಕೆಂದರೆ ಸುಜಿತ್ ಬೇರೆನಾ, ಅವನು ಇವಾಗ ಇತ್ತೀಚೆಗೆ ಏನು ಅಭ್ಯಾಸ ಮಾಡ್ಕೊಂಡಿದ್ದಾನೆ ಅಂದರೆ, ಕಾರ್ ಹತ್ತಿದ ತಕ್ಷಣ ನಾನು ಸೂಸು ಮಾಡಬೇಕು, ಅರ್ಧ ಗಂಟೆಗೂ ಸೂಸು ಮಾಡಬೇಕು ಅಂತ 10 ನಿಮಿಷಕ್ಕೂ ಹೇಳ್ತಾ ಇರ್ತಾನೆ. ಒಂದೊಂದ್ಸಲ ನಿಜ ಕೆಟ್ಟ ಕೋಪ ಬರ್ತಾ ಇರುತ್ತೆ, ಸುಜಿತ್ ಕರ್ಕೊಂಡೇ ಬರಬಾರ್ದು ಅಂತ ಅನ್ನಿಸ್ತಾ ಇರುತ್ತೆ. ಅವನದಷ್ಟು ಕಾಟಗಳು, ಮಾತುಗಳು ಎಲ್ಲ ತೊಡ್ಕೊಂಡು ಹೋಗಬೇಕು ನಾನು. ಇವಾಗ ಬಂದ್ವಿ ಕಡಬಗೆ. ಸುಮಾರು ಜನಕ್ಕೆ ಗೊತ್ತು, ಒಂದು 12 ವರ್ಷ ಕಡಬದಲ್ಲಿ ಸ್ಟೇ ಆಗಿದ್ವಿ ನಾವು ಅಂತ. ಯಾಕೆ ಅಂದರೆ ಹೊಸದಾಗಿ ಬ್ಲಾಗ್ ನೋಡ್ತಿರೋರಿಗೆ ಗೊತ್ತಾಗಿರಲ್ಲ. ಯಾಕೆ ಅಂದರೆ ನಮ್ಮ ತಂದೆ ಟೀಚರ್ ಆಗಿದ್ದರಿಂದ ನಾವು 12 ವರ್ಷ ನಾವು ಕಡಬದಲ್ಲಿದ್ವಿ. ಈಗ ನೋಡ್ತಾ ಇರೋದು ದೇವಿ ದೇವಸ್ಥಾನ ಬಂದು ದಂಡಿ ಮಾರಮ್ಮನ ದೇವಸ್ಥಾನ. ಈ ಒಂದು ತಾಯಿಯು ಕೂಡ ನನಗೆ ತುಂಬ ಫೇವರೆಟ್ ಆದಂಥ ದೇವಸ್ಥಾನ ಮತ್ತು ತುಂಬ ಇಷ್ಟ ಆದಂಥ ದೇವಿ ಅಂತಲೇ ಹೇಳ್ಬೋದು. ಇದ್ರ ದೇವಸ್ಥಾನದ ಹಿಂದೆ ಒಂದು ಸ್ಕೂಲ್ ಇದೆ, ಮಿಡ್ಲಿ ಸ್ಕೂಲು. ಅಲ್ಲಿ ನಾನು 7th ಓದಿದ್ದಂಥದ್ದು. ಇದಾದಮೇಲೆ ಇನ್ನೊಂದು ಕಡೆ ಹೈಸ್ಕೂಲ್ ಓದಿದ್ದಂಥದ್ದು, ಅಂದರೆ ಕಡಬದಲ್ಲೇ. ನೋಡ್ತಾ ಇದ್ದೀರಲ್ಲ, ದಂಡಿ ಮಾರಮ್ಮ ಅಂದರೆ ನಮ್ಮ ಅಮ್ಮನಿಗೆ ಬಹಳ ಪ್ರಿಯವಾದ ದೇವತೆ. ನಾವು ಇಲ್ಲೆಲ್ಲ ಬಂದಾಗ ಕಡಬಕ್ಕೆ ಬಂದಾಗ ಅಮ್ಮನವ್ರ ದರ್ಶನ ಮಾಡ್ಕೊಂಡಲ್ಲೇ ಖಂಡಿತ ಹೋಗೋದಿಲ್ಲ. ಯಾಕೆಂದರೆ ತುಂಬ ಚಿಕ್ಕ ವಯಸ್ಸಿಂದ ಈ ಊರಲ್ಲಿ ಇದ್ದಿದ್ದರಿಂದ ನಮ್ಮನ್ನು ಕಾಪಾಡ್ಕೊಂಬಂದಂಥ ತಾಯಿ ಅಂತ ಹೇಳ್ಬೋದು.
ಒಂದು ವಿಶೇಷವಾದಂತಹ ಭಕ್ತಿ ಅಂತಲೇ ಹೇಳ್ಬೋದು ದಂಡಿ ಮಾರಮ್ಮನ ಮೇಲೆ. ಸೊ ಹಾಗಾಗಿ ಇಲ್ಲಿ ಬಂದರೆ ನಾವು ಅಮ್ಮನವ್ರನ್ನ ದರ್ಶನ ಮಾಡ್ದಲೇ ಹೋಗಲ್ಲ. ಸೊ ಇಲ್ಲಿ ಇವಾಗ ದರ್ಶನ ಮುಗಿಸ್ಕೊಂಡು ಈಗ ನಾವು ಬಂದ್ವಿ ಮೇಲುಕೋಟೆಗೆ. ಸೊ ತುಂಬ ಕ್ಯೂರಿಯಾಸಿಟಿ ಕೂಡ ಇದೆ, ಹೇಗಿದೆ ದೇವರು ನೋಡಬೇಕು ನಾರಾಯಣ ಅಂತ. ಸೊ ಈಗ ಬಂದ್ವಿ. ನಿಮಗೆ ಗೊತ್ತೇ ಇದೆ, ಎಲ್ಲೋದ್ರೂ ಕೂಡ ಯಾವುದೇ ಫೋಟೋ ವೀಡಿಯೋಸ್ ಎಲ್ಲ ತೊಗೊಳೋದಕ್ಕೆ ಅಲೋ ಇರೋದಿಲ್ಲ. ಯಾಕೆಂದರೆ ಎಲ್ಲ ಸ್ವಲ್ಪ ಕದ್ದು ಮುಚ್ಚಿ ತೊಗೊಳ್ಳೋಣ ಅಂದರೆ ಎಲ್ಲ ಕಡೆ CC ಕ್ಯಾಮ್ರಾ ಇಟ್ಟಿದ್ದಾರೆ, ಅಂದರೆ ದೇವಸ್ಥಾನದ ಒಳಗಡೆ. ಸೊ ರಿಸ್ಕ್ ತೊಗೊಳೋದು ಬೇಡ ಅಂತ. ರೋಹಿತ್ ಹೆಂಗೆ ಅಂದರೆ ಅಲ್ಲೇನಾದರೂ ಒಂದು ಕಟ್ಟುಪಾಡು ರೂಲ್ಸ್ ಹಾಕಿದ್ದಾರೆ ಅಂದರೆ ಅದನ್ನೇ ಫಾಲೋ ಮಾಡಬೇಕು ದೇವಸ್ಥಾನದಲ್ಲಿ. ಅಪ್ಪಿತಪ್ಪಿ ನಾನು ಎಲ್ಲೋ ಒಂಚೂರು ವೀಡಿಯೋ ಮಾಡ್ಕೊಳಕ್ಕೆ ಹೋದರೆ ಬೈತಾನೆ ನನಗೆ. ಅಲ್ಲಿ ಹಾಕಿಲ್ವಾ, ಬೋರ್ಡ್ ಹಾಕಿಲ್ವಾ, ಎಂತಕ್ಕೆ ವೀಡಿಯೋ ಮಾಡ್ತಿದ್ದೀರಾ, ಅವ್ರ ಕೈಲಿ ಏನಾದರೂ ಅನ್ಸ್ಕೊಳಕ್ಕ ಸುಮ್ಮನೆ ಇರಿ ಅಂತ ಹೇಳ್ತಿರ್ತಾನೆ. ಹಾಗಾಗಿ ನಾನು ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಸುಮಾರು ಜನ ವೀಡಿಯೋ ಮಾಡಿ ಹಾಕಿದ್ದಾರೆ. ಅಂದರೆ ತುಂಬ ರಶ್ ಇಲ್ದಿದ್ದ ಟೈಮಲ್ಲಿ ಹೋದಾಗ ವೀಡಿಯೋ ಮಾಡ್ಕೋಬೋದು ಸ್ವಲ್ಪ ಏನಾದರೂ. ಈ ಥರ ರಶ್ ಇದ್ದಾಗ ಖಂಡಿತ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ನಾವಿವಾಗ ದರ್ಶನ ಮಾಡ್ಕೊಂಡು ಬಂದ್ವಿ. ಚೆಲುವನಾರಾಯಣ ಸ್ವಾಮಿಯ ದರ್ಶನ ಅಂತೂ ಅಮೋಘವಾಗಿತ್ತು. ತುಂಬ ಖುಷಿ ಆಯಿತು ನನಗಂತೂ ನೋಡಿ, ಎಷ್ಟು ಚೆನ್ನಾಗಿತ್ತು ದೇವರು ಅಂತ. ಅಂದರೆ ನಿಮಗೆ ಗೊತ್ತು, ನಾನು ಆಲ್ಮೋಸ್ಟು ಜಾಸ್ತಿ ಹೋಗೋವಂಥದ್ದು ದೇವಸ್ಥಾನಗಳಿಗೆ ಅಥವಾ ದೂರ ದೂರ ಇರುವಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಜಾಸ್ತಿ ಅಲ್ಲಿ ಇಲ್ಲಿ ಜಾಲಿಯಾಗಿ ಸುತ್ತಾಡೋದಕ್ಕಿಂತ ನನಗೆ ದೇವಸ್ಥಾನಗಳಿಗೆ ಭೇಟಿ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಈಗ ಬರ್ತಾ ಇದ್ದೀವಿ, ಇಲ್ಲೇನೇನಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಸುಮಾರು ಕಡೆ ಶೂಟಿಂಗ್ ಪ್ಲೇಸ್ ಇದೆ, ಅದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಎಲ್ಲಿದೆ ಅದು ಅಂತ, ಮರ್ತು ಬಿಟ್ಟಿದ್ದಾರೆ. ಅವರು ಅವಾಗೆಲ್ಲ ಬರ್ತಾ ಇದ್ರಂತೆ, ಮರ್ತು ಬಿಟ್ಟಿದ್ದಾರೆ. ಸೊ ನೀವು ನೋಡಿರ್ತೀರ ಶೂಟಿಂಗ್ ಪ್ಲೇಸ್ ಅಂದರೆ ಒಂದು 2 ಕಂಬ ಈ ಥರ ಎಲ್ಲ ಇರುತ್ತಲ್ಲ, ಅದನ್ನು ನೋಡಬೇಕು ಅಂತ ಅಂದ್ಕೊಂಡೆ. ಸೊ ಅದು ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಮತ್ತು ಏನು ಅಂದರೆ ಕನ್ಫ್ಯೂಸ್ ಆಗಿ ತುಂಬ ಬಿಸಿಲು ಜಾಸ್ತಿ ಆಗಿಬಿಡ್ತು, ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತಿತ್ತು. ಹಾಗಾಗಿ ನೆಕ್ಸ್ಟ್ ಯಾವಾಗಾದರೂ ನೋಡೋಣ ಅಂದ್ಕೊಂಡು ಬಂದ್ವಿ. ನಾನು ಇವಾಗ ಬಂದಿದ್ದು ಅಕ್ಕ ತಂಗಿಯರ ಕೊಳ. ಸೊ ಇದ್ರ ಬಗ್ಗೆ ತುಂಬ ಏನು ಇತಿಹಾಸ ಇಲ್ಲ. ಅಂದರೆ ನಾನು ತಿಳ್ಕೊಂಡಿದ್ದಿಲ್ಲಿ ಅಂತಂದರೆ, ಇಬ್ಬರು ಸಹೋದರಿಯರು ಇರ್ತಾರೆ. ಅದರಲ್ಲಿ ಒಬ್ಬ ಸಹೋದರಿ ಈ ಥರ ಒಂದು ಕೊಳನ ನಿರ್ಮಾಣ ಮಾಡಬೇಕು ಅಂತ ಅವರಿಗೆ ಬಹಳ ಇಷ್ಟ ಇರುತ್ತೆ. ಇನ್ನೊಂದು ಸಹೋದರಿಗೆ ಇಷ್ಟ ಇರಲ್ಲ, ಆದರೂ ಬಲವಂತಕ್ಕೆ ಒಪ್ಕೊಂಡಿರ್ತಾರೆ. ಸೊ ಇಷ್ಟಪಟ್ಟು ಮಾಡಿದಂತಹ ಕೊಳದ ನೀರು ಕುಡಿಯೋದಕ್ಕೆ ತುಂಬ ಯೋಗ್ಯವಾಗಿದೆ, ತುಂಬ ತಿಳಿಯಾಗಿದೆ, ಚೆನ್ನಾಗಿದೆ. ಸೊ ಬೇಡ ಅಂತ ಅರ್ಧ ಮನಸ್ಸಿಂದ ಮಾಡಿದಂಥ ಸಹೋದರಿಯ ಕೊಳ ಅಷ್ಟೊಂದು ಯೋಗ್ಯವಾಗಿಲ್ಲ ಕುಡಿಯೋದಕ್ಕಾಗಲಿ ಅಥವಾ ಒಳ್ಳೆ ಕೆಲಸಗಳಿಗೆ ಬಳಸೋದಕ್ಕೆ ಯೋಗ್ಯವಾಗಿಲ್ಲ. ಸೊ ಬಟ್ಟೆ ಒಗೆಯೋದಕ್ಕೆ ಈ ಥರ ಕಾರ್ಯಗಳಿಗೆ ಬಳಸೋದಕ್ಕೆ ಯೋಗ್ಯವಾಗಿದೆ ನೀರು. ಸೊ ಇಷ್ಟು ಮಾತ್ರ ನಾನಲ್ಲಿ ಇತಿಹಾಸನ ತಿಳ್ಕೊಂಡಿದ್ದು. ಇನ್ನು ಇಲ್ಲಿ ನಾವೀಗ ಎಲ್ಲಿ ಬರ್ತಾ ಇದ್ದೀವಿ ಅಂತ ಅಂದರೆ ಯೋಗ ನರಸಿಂಹನ ಬೆಟ್ಟ. ಸೊ ಅಲ್ಲೇ ಇದೆ ಬಹಳಷ್ಟು ಧಾರ್ಮಿಕ ಹಿನ್ನೆಲೆ ಇರುವಂತಹ ಜಾಗ ಇದು. ನಿಮಗೆ ನೋಡೋದಕ್ಕೆ ಬಹಳಷ್ಟು ದೇವಸ್ಥಾನಗಳಿದೆ. ಒನ್ ಡೇ ಫುಲ್ ಕಳೀಬೋದು ನೀವು ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು. ಬಹಳ ಚೆನ್ನಾಗಿದೆ. ಯಾವ ಮೂಲೆಯಲ್ಲಿ ನೋಡಿದ್ರು ಗೋಪುರಗಳು, ಗುಡಿಗಳು ಈ ಥರದ್ದೇ ಇದೆ. ಬಹಳ ಅಂದರೆ ಈ ಅಕ್ಕ ತಂಗಿಯರ ಕೊಳ ಕೂಡ ಅಷ್ಟೇ, ಎಷ್ಟು ವರ್ಷದಲ್ಲಿ ನಿರ್ಮಾಣ ಆಗಿದೆ ಅಂತ ಇದುವರೆಗೂ ಎಲ್ಲೂ ಇತಿಹಾಸದಲ್ಲಿ ಗೊತ್ತಾಗಿಲ್ಲ. ಅಂದರೆ ಬಹಳ ಸಾವಿರಾರು ವರ್ಷಗಳಿಂದ ಇದೆ ಅಂತ ಹೇಳ್ತಾರೆ ಹೊರತು ಎಷ್ಟು ವರ್ಷದಿಂದ ಇದೆ ಅಂತ ಎಲ್ಲೂ ಉಲ್ಲೇಖ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಬೆಟ್ಟ ಹತ್ತುತ್ತಾ ಇರೋದು ಯೋಗ ನರಸಿಂಹನ ಬೆಟ್ಟ. ಸೊ ಅಲ್ಲೇ ಇದೆ, ಬೆಟ್ಟ ಇದೆ, ಹೋಗಿ ಅಂತ ಅಂದರು ಹೂ ಮಾರೋರೆಲ್ಲ. ಬಂದ್ವಿ ನೋಡಿ. ಶನಿವಾರ ಹೇಳಿ ಕೇಳಿ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ, ಅದರಲ್ಲೂ ಯೋಗ ನರಸಿಂಹ ಇದ್ದಾರೆ ಅಂತ ಅಂದರೆ ನಾವು ದರ್ಶನ ಅಲ್ಲಿ ದರ್ಶನ ಮಾಡ್ದಲೇ ಹೋಗೋದಕ್ಕೆ ನನಗೆ ಹೇಗೆ ಮನಸ್ಸು ಬರುತ್ತಲ್ವ ಸ್ನೇಹಿತರೆ. ಹಾಗಾಗಿ ಏನಾದರೂ ಕಷ್ಟ ಆಗಲಿ ಅಂತ ಬೆಟ್ಟ ಹತ್ತುತ್ತಾ ಇದ್ದೀನಿ. ಹತ್ತಿ ನಿಂತು ನೋಡ್ತಾ ಇದ್ದರೆ ಮೇಲೆ ತಲೆ ತಿರುಗ್ತಾ ಇದೆ. ಯಾಕೆ ಅಂತ ಅಂದರೆ ಮೆಟ್ಲುಗಳೆಲ್ಲವೂ ಕಡಿದಿದ್ದಾವೆ, ಅಂದರೆ ಸ್ಟ್ರೈಟ್ ಇದೆ ಬೆಟ್ಟ. ಸೊ ಮೇಲೆ ನೋಡ್ತಿದ್ದಂಗೆ ನನಗೆ ಅಲ್ಲೇ ಸುಸ್ತಾಗ್ತಾ ಇದ್ದಿದ್ದೇನಪ್ಪ, ಬೆಟ್ಟ ಇಷ್ಟೊಂದು ಸ್ಟ್ರೈಟ್ ಇದೆ ಇದು ಅಂದರೆ ನಮ್ಮ ದೇವರಾಯನದುರ್ಗದಲ್ಲಿ ಅಷ್ಟೊಂದು ಕಡದಿಲ್ಲ ಮೇಲ್ಬೆಟ್ಟ ಇರೋವಂಥದ್ದು. ಸೊ ಇಲ್ಲಿ ಸ್ವಲ್ಪ ಕಡಿದು ಕೇಳಿ ಮೊದಲೇ ಸಾರಿ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಬೆಟ್ಟ ಇದೆ ಅಂತ ಗೊತ್ತಿದ್ರೆ ಖಂಡಿತ ಸಾರಿ ಹಾಕೊಂಡ್ಬರ್ತಿರಲ್ಲ, ಡ್ರೆಸ್ ವೇರ್ ಮಾಡ್ತಿದ್ದೆ. ಸೊ ಬಂದ್ಬಿಟ್ಟಿದ್ದೀನಿ. ಇನ್ನು ಯಾವತ್ತು ಬರ್ತೀವೋ ಏನೋ. ನರಸಿಂಹನ ದರ್ಶನ ಅಂತೂ ಮಾಡ್ದಲೇ ಹೋಗಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಹತ್ತಿದ್ವಿ. ಫುಲ್ಲು ಮೇಲೆ
ಹತ್ತೋ ಅಷ್ಟರಲ್ಲಿ ನನಗೆ ಫುಲ್ಲು ಸುಸ್ತು. ಯಾಕೆಂದರೆ ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡಿಕೊಂಡು ಸ್ವಲ್ಪ ಪುಳಿಯೋಗರೆ ಗಿಳಿಯೋಗರೆ ತಿಂದ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ದೀನಿ. ಸೊ ಮೇಲೆ ಬರೋ ಅಷ್ಟರಲ್ಲಿ ಪುಳಿಯೋಗರೆ ಎಲ್ಲ ಅಲ್ಲೇ ಕರಗೋಯ್ತು. ರೋಹಿತ್ ನನ್ನನ್ನು ನೋಡೋಕ್ಕೆ ನಗಕ್ಕೆ ಅಂದರೆ ನೋಡ್ತಾನೆ ಮೆಟ್ಲು ಹತ್ತುತ್ತಾ ಇದೀನೋ ಇಲ್ವೋ ಅಂತ ನಗ್ತಾನೆ. ರೋಹಿತ್ ಏನು ಮಾಡ್ದ ಅಂತಂದರೆ ಸುಜಿತ್ನ ನಡೆಸ್ಕೊಂಡು ಹೋದರೆ ನಿಜ ಹತ್ತಕ್ಕಾಗಲ್ಲ ಅಂತ ಅವ್ನು ಎತ್ಕೊಂಡು ಅದು ಹೇಗೆ ಹತ್ತದ್ನೋ ಏನೋ ಗೊತ್ತಿಲ್ಲ. ರೋಹಿತ್ ಅಂತೂ ಪಟ ಪಟ ಅಂತ ಹತ್ಕೊಂಡು ಹೋಗಿ ಮೇಲೆ ಕುಂತ್ಬಿಟ್ಟಿದ್ದಾರೆ ಇಬ್ಬರು. ನಾನೇ ಹತ್ತಕ್ಕಾಗ್ತಾಯಿಲ್ಲ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಜನ ಕೂಡ ತುಂಬ ಜನ ಇದ್ದರು. ಬಿಸಿಲಿಲ್ಲ ಅಂತ ಅಲ್ಲ, ಬಿಸಿಲಿದ್ರೂ ಕೂಡ ಅಷ್ಟೇ ಜನ ಇದ್ದರು. ಸೊ ಏನು ಅಂತಂದರೆ ಒಂದು ಮನಸ್ಸಿಗೆ ದೇವಸ್ಥಾನಗಳಿಗೆ ಹೋದಾಗ ಏನೋ ಒಂಥರ ಮನಸ್ಸಿಗೆ ಸಂತೋಷ, ಸಮಾಧಾನ, ಒಂದು ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ. ಸೊ ತುಂಬ ಖುಷಿ ಆಯಿತು. ಅಂತೂ ಇಂತೂ ಯೋಗ ನರಸಿಂಹನ ದರ್ಶನ ಮಾಡಿಕೊಂಡು ಮೆಟ್ಲನ್ನ ಇಳಿತಾ ಇದ್ದೀವಿ. ಅಲ್ಲೂ ಕೂಡ ಯಾವುದೇ ಫೋನ್ ಅಲೋ ಇಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ. ಸೊ ಯಾರಾದರೂ ಹೋಗಬೇಕು ಚೆನ್ನಾಗಿದೆಯಾ ಅಂತಂದರೆ ಖಂಡಿತ ಹೋಗಿ ಬನ್ನಿ. ತುಂಬ ಚೆನ್ನಾಗಿರುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಭಾನುವಾರ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ಗಳು ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಏನು ಅಂತ ಅಂದರೆ ಸ್ನೇಹಿತರೆ, ನೆನ್ನೆ ಮೇಲ್ಕೋಟೆಗೆ ಹೋಗಿ ಬಂದಿದ್ದೆ. ಸೊ ವಿಡಿಯೋನ ಶೇರ್ ಮಾಡಿದ್ದೀನಿ. ಮೇಲ್ಕೋಟೆಗೆ ಹೋಗಿ ಬಂದಿದ್ನಲ್ವ, ಒಂಥರ ಬೆಳಗ್ಗೆನೇ ಶನಿವಾರ ಅಂತ ಅಂದರೆ ಬೆಳಗ್ಗೆನೇ ಪೂಜೆಗೆ ನಾವು ಹೇಳ್ತೀವಲ್ವ. ನನಗೇನಾಗುತ್ತೆ ಅಂದರೆ ಮಧ್ಯಾಹ್ನದ ಹೊತ್ತು ನನಗೆ ಮಲ್ಗೋಕ್ಕೆ ಟೈಮ್ ಆಗೋಲ್ಲ. ಮಧ್ಯಾಹ್ನದ ಹೊತ್ತು ಏನಾಗುತ್ತೆ ಅಂದರೆ ನಮ್ಗೆ ರೆಸ್ಟೇ ಮಾಡೋಕ್ಕೆ ಟೈಮ್ ಆಗೋಲ್ಲ. ಎಷ್ಟೇ ಬೇಗ ಇದ್ದರೂ ಅಷ್ಟೇ, ಪೂಜೆ ಆದರೂ ಅಷ್ಟೇ, ಅದು ಇದು ಕೆಲಸಗಳು ಮಾಡ್ಕೊಂಡು ನಾನು ಮಲ್ಗೋಕ್ಕೆ ಹೋಗೋಲ್ಲ. ಸೊ ಏನಾಗ್ಬಿಡುತ್ತೆ ಅಂದರೆ ನಿದ್ದೆ ಗೆಟ್ಟು ಏನಾಗುತ್ತೆ ಅಂದರೆ ತಲೆನೋವು ಬಂದ್ಬಿಡುತ್ತೆ ಒಂದು, ಇನ್ನೊಂದು ಫೇಸೆಲ್ಲ ಹಾಳಾಗುತ್ತೆ. ಸೊ ಹಿಂಗೆ ಅಲ್ಲಿಂದ ಬಂದು ರೆಸ್ಟ್ ಮಾಡೋಣಪ್ಪ ಭಾನುವಾರ ಅಂದರೆ ಇವತ್ತು ಸಂಕಷ್ಟಾರ ಚತುರ್ಥಿ, ಹೇಗೆ ರೆಸ್ಟ್ ಮಾಡೋದು? ಸೊ ನನಗೆ ಇದು ಸಂಕಷ್ಟಾರ ಚತುರ್ಥಿಯನ್ನು ಬೆಳಗ್ಗೆನೇ ಇದು ಮಾಡಲ್ಲ. ಯಾಕೆಂದರೆ ನಂಗೆ ಎಲ್ಲದಕ್ಕೂ ನಿದ್ದೆ ಕಟ್ಕೊಂಡು ಇದು ಮಾಡೋಕ್ಕಾಗಲ್ಲ, ಸ್ಟ್ರೈನ್ ಆಗಿಬಿಡುತ್ತೆ. ಮೇಯ್ನು ಮನೆ ಕೆಲಸ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಬೆಳಗ್ಗೆ ಪೂಜೆ ಆಗೋವರೆಗೂ ನಾನು ಏನು ತಿನ್ನಲ್ಲ, ಕುಡಿಯೋಲ್ಲ. ಸೊ ಹಾಗಾಗಿ ಬರೀ ನೀರಷ್ಟೇ ಕುಡಿಯೋದು. ಏನಾಯಿತು ಅಂತಂದರೆ 11:30 ಆಯಿತು ಪೂಜೆ ಮುಗಿಯೋ ಅಷ್ಟರಲ್ಲಿ. ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮುಗಿಯೋ ಅಷ್ಟು 12 ಗಂಟೆ ಆಯಿತು. ನಾನು ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ. ಸೊ ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತೋ ಏನೋ, ಫುಲ್ಲು ಬೆಳಗ್ಗೆಯಿಂದ ತಲೆನೋವು. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾಯಿದೆ, ಎದ್ದೊಳಕ್ಕಾಗ್ತಾಯಿಲ್ಲ, ಏನೇನು ಅಷ್ಟು ತಲೆನೋವಿದೆ. ಸೊ ನಾನು ಹೆಂಗೆ ಅಂದರೆ ಒಂಥರ ಮಂಡಿ ತಕ್ಷಣ ನಾನು ಟ್ಯಾಬ್ಲೆಟು ಇದನ್ನೆಲ್ಲ ತೊಗೊಳಕ್ಕೆ ಹೋಗೋಲ್ಲ. ಒಂದು ಸ್ವಲ್ಪ ನೋಡ್ತೀನಿ, 1-2 ಅವರು ಕಮ್ಮಿ ಆಗಲಿಲ್ಲ ಅಂದರೆ ಆಮೇಲೆ ತೊಗೊಳ್ಳೋದು. ಸೊ ಮಧ್ಯಾಹ್ನವರೆಗೂ ನೋಡಿದೆ, ಕಮ್ಮಿ ಆಗಲಿಲ್ಲ. ಈಗ ಒಂದು ಟ್ಯಾಬ್ಲೆಟ್ ತೊಗೊಂಡು ಈಗ ಬಂದು ಬ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಈ ಬೆಳಗ್ಗೆಯಿಂದ ಯಾವುದೇ ವರ್ಕೌಟು ಎಕ್ಸಸೈಸು ಎಲ್ಲ ಏನೂ ಮಾಡಿರಲಿಲ್ಲ. ಅಟ್ಲೀಸ್ಟ್ ಈಗಾರು ಒಂದಷ್ಟು ಸ್ಟ್ರೆಚಸ್ ಮಾಡ್ಕೊಳ್ಳೋಣ ಯೋಗದು ಅಂತ ಬಂದೆ. ಏನು ಅಂತಂದರೆ ನೆನ್ನೆ ಒಂದು ಫೇಸ್ ಆಯಿಲ್ನ ನಾನು ನಿಮಗೆ ಶೇರ್ ಮಾಡಿದ್ದೆ. ಅಂದರೆ ಪ್ರಿಪೇರ್ ಮಾಡೋದನ್ನ ನಾನು ತೋರಿಸಿರಲಿಲ್ಲ. ಯಾಕೆ ಅಂತ ಅಂದರೆ ಯಾವುದೇ ಒಂದು ಬ್ಯೂಟಿ ಕ್ರೀಮ್ ಆಗಲಿ ಅಥವಾ ಫೇಶಿಯಲ್ ಆಗಲಿ ಅಥವಾ ಟ್ಯಾನ್ ರಿಮೂವರು ಫೇಶಿಯಲ್ ಆಗಲಿ ಏನೇ ಆಗಲಿ ತೋರಿಸ್ಬೇಕು ಅಂತ ಅಂದರೆ ಮೇಯ್ನಾಗಿ ನಮ್ಗದು ರಿಸಲ್ಟ್ ಬಂದಿರಬೇಕು. ಯಾರೋ ಏನೋ ತೋರಿಸಿದ್ರು ನಾವು ಅದನ್ನು ಟ್ರೈ ಮಾಡಿ ನಮಗೆ ರಿಸಲ್ಟ್ ಬಂದಾಗ ತೋರಿಸಿದ್ರೆ ಅದೊಂದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಯಾರೋ ಏನೋ ತೋರಿಸ್ತಾ ಇದ್ದಾರೆ ಅಥವಾ ವಿಡಿಯೋ ವೈರಲ್ ಆಗಲಿ ಅಥವಾ ವ್ಯೂಸ್ ಹೋಗಲಿ ಅನ್ನೋ ಕಾರಣಕ್ಕೆ ಏನೇನೋ ನಾನು ಮನೆಯವ್ರಿಗೆ ಏಟಾಗಿದೆ. ಸೊ ಜನಗಳ ಒಂದು ಸಿಂಪತಿ ಸಿಗಲಿ ಅಂತ ದಿನ ಅವರನ್ನೇ ತೋರಿಸಿ ಒಂದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಅಥವಾ ವ್ಯೂಸ್ ಹೋಗಲಿ ಅಂತ ದಿನ ಅವ್ರನ್ನೇ ತೋರಿಸೋದು ಹೀಗೆಲ್ಲ ಮಾಡಲ್ಲ. ಯಾಕೆ ಅಂತಂದರೆ ನನಗೆ ಸಿಂಪತಿ ಬೇಡ. ಸೊ ಏನಂತಂದರೆ ಪ್ರಾಕ್ಟಿಕಲಾಗಿ ಆನೆಸ್ಟಾಗಿ ಏನು ರಿಸಲ್ಟ್ ಇರುತ್ತೆ ಅದನ್ನು ತೋರಿಸ್ಬೇಕು. ಏನು ಅಂತಂದರೆ ಫೇಸ್ ಆಯಿಲ್ನ ನಾನು ಮಾಡ್ಕೊಂಡಿದ್ದೀನಿ, ನೋಡೋಣ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಯೂಸ್ ಆದಮೇಲೆ ಅಥವಾ ಏನಾದರೂ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದಾಗ ನಿಮ್ಮ ಜೊತೆ ಶೇರ್ ಮಾಡೋಣ ಆಯಿಲ್ನ ಅಂತ ಅಂದ್ಕೊಂಡಿದ್ದೆ. ಸೊ ಸುಮಾರು ಜನ ಕಮೆಂಟ್ ಹಾಕ್ತಾಯಿದ್ದೀರಾ, ನಮಗೂ ತೋರಿಸ್ಕೊಡಿ ಶ್ವೇತಾ ಅವರೇ, ಹೇಗೆ ಆಯಿಲ್ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಅಂತ. ನೋಡೋಣ, ನೀವು ಎಷ್ಟು ಜನ ಕಮೆಂಟ್ಸ್ ಹಾಕಿದ್ದೀರಾ, ಜಾಸ್ತಿ ಜನ ಏನಾದರೂ ಅದ್ರ ಮೇಲೆ ಇಂಟ್ರೆಸ್ಟ್ನ ತೋರಿಸಿದ್ರೆ ಖಂಡಿತ ನಾನು ಆಯಿಲ್ನ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇನ್ನೂ ಒಂದು ಫೇಸ್ ಕ್ರೀಮ್ನ ನೈಟ್ ಕ್ರೀಮ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಟೈಮ್ ಆಗ್ತಾಯಿಲ್ಲ, ನೋಡೋಣ ನಾಳೆ ನಾಡ್ರಲ್ಲಿ ನಾನು ಟ್ರೈ ಮಾಡ್ತೀನಿ. ಒಂದು ಫೇಸ್ ಕ್ರೀಮ್ನ ತೋರಿಸ್ಬೇಕು, ನಮ್ಮ ಹೆಣ್ಮಕ್ಳಿಗೆ ಹೆಲ್ಪ್ ಆಗೋಂಥದ್ದು.
ವೈಟ್ನಿಂಗ್ ಕ್ರೀಮ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಟೈಮ್ ಆದರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮ್, ಬನ್ನಿ ಇವಾಗ ಯೋಗ ಸ್ಟ್ರೆಚಸ್ಗಳನ್ನ ಮಾಡೋಣ. ಸೊ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು, ಯಾಕೆಂದರೆ ಎಕ್ಸಸೈಸ್ಗಳನ್ನ ತೋರಿಸಿ, ಬೆಲಿ ಫ್ಯಾಟ್ ಎಕ್ಸಸೈಸ್ಗಳನ್ನ ತೋರಿಸಿ ಅಂತ ಎಲ್ಲನೂ ಕೇಳ್ತಾ ಇರ್ತೀರ. ಖಂಡಿತ ನಿಮಗೂ ಶೇರ್ ಮಾಡಿದರೆ ಒಂದು ಬಹಳಷ್ಟು ನಮ್ಮ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ ಪ್ರತಿಯೊಂದು ವೀಡಿಯೋ ಮಾಡಬೇಕಾದ್ರೂ ಅಥವಾ ಬ್ಲಾಗ್ಗಳನ್ನ ಮಾಡಬೇಕಾದ್ರೂ ಏನಾದರೂ ಒಂದು ಕಂಟೆಂಟ್ನ ಕೊಡಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಸುಮ್ಮನೆ ಡೈಲಿ ಮನೆ ಕೆಲಸ ಅದು ಇದು ತೋರಿಸೋದಕ್ಕೆ ಇಷ್ಟ ಆಗಲ್ಲ. ತೋರಿಸೋಣ ಮನೆ ಕೆಲಸಗಳ್ನು, ಜೊತೆಗೆ ಏನಾದರೂ ಸ್ವಲ್ಪ ವೀಡಿಯೋನಲ್ಲಿ ಇನ್ಫಾರ್ಮೇಷನ್ ಇರಬೇಕು, ಹೆಲ್ಪ್ ಆಗೋ ಥರ ಇರಬೇಕು. ನೆನ್ನೆ ನಾನು ಯಾವುದೇ ಒಂದು ಬ್ಲಾಗ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಮೇಲ್ಕೋಟೆಯಿಂದ ಬಂದಮೇಲೆ ತುಂಬ ಶೈನ್ ಆಗಿದ್ದರಿಂದ ಯಾವುದೇ ಒಂದು ಬ್ಲಾಗ್ನ ಶೇರ್ ಮಾಡಿರಲಿಲ್ಲ ನಾನು. ಸೊ ಬನ್ನಿ ಇವಾಗ 5 ಗಂಟೆ ಆಯಿತು, ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳೋಣ. ಇವಾಗ ಬನ್ನಿ ಸ್ನೇಹಿತರೆ, ಒಂದು ತಮಾಷೆ ತೋರಿಸ್ತೀನಿ. ಗೊತ್ತಿಲ್ಲ, ಇದು ಸುಜಿತ್ನ ರೋಹಿತ್ ವಿಡಿಯೋ ಮಾಡಿ ಇಟ್ಟಿರೋದು. ಸೊ ನಾನೊಂದು ಮ್ಯಾಟ್ ತೆಗೆದಿಟ್ಟಿದ್ದೆ, ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಅಂತ ಹೋದೆ. ಸುಜಿತ್ ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದ್ದೀರಲ್ಲ, ಸಾಧು ಕೋಕಿಲ ಅವರು ಈ ಥರ ಮಾಡ್ತಾ ಇರೋದು. ಈ ಕಡೆಯಿಂದ ಮಡಿಸಿದ್ರೆ ಆ ಕಡೆಯಿಂದ ಉರುಳು ಬರ್ತಾ ಇದೆ, ಆ ಕಡೆಯಿಂದ ಮಡಿಸಿದ್ರೆ ಈ ಕಡೆಯಿಂದ ಉರುಳು ಬರ್ತಾ ಇದೆ. ಸೊ ಸುಜಿತ್ನ ನೋಡಿ ನನಗಂತೂ ಎಡಿಟ್ ಮಾಡಬೇಕಾದ್ರೆ ಎಷ್ಟು ನಗು ಬರ್ತಿತ್ತು ಅಂತಂದರೆ, ಇವನು ಮಾಡೋದನ್ನು ನೋಡಿ ರೋಹಿತ್ ವಿಡಿಯೋ ಮಾಡಿ ಇಟ್ಟಿದ್ದಾನೆ. ಸೊ ಅಂತೂ ಇಂತೂ ಸಾಹಸ ಮಾಡಿ ಮ್ಯಾಟ್ನ ನೀಟಾಗಿ ಹಾಸಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನೋಡಿ. ನಮಗೆ ನಮ್ಮ ಸುಜಿತ್ ಇರೋದು ಒಂಥರ ಪುಟ್ಟ ಮಕ್ಕಳು ಇರಬೇಕು ಮನೇಲಿ ಅಂತ ಹೇಳ್ತಾರೆ. ಯಾಕೆ ಹೇಳಿ, ಅವು ತೊದಲು ಮಾತುಗಳು, ಅವ್ರ ಆಟಗಳು ನೋಡೋದಕ್ಕೆ ಖುಷಿ, ಸಂತೋಷ, ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ಮ್ಯಾಟೆಲ್ಲ ಹಾಕಿ, ಅಮ್ಮ ಎಕ್ಸಸೈಸ್ ಮಾಡೋಕ್ಕೆ ಬರ್ತಾರೆ ಅಂತ ಮ್ಯಾಟೆಲ್ಲ ಹಾಸಿ ರೆಡಿ ಮಾಡಿದ್ದಾನೆ. ಬನ್ನಿ ಇವಾಗ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತೀನಿ. ಸೊ ಆಲ್ರೆಡಿ ನನ್ನ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಾ, ಅಂದರೆ ಯೋಗ ಅಥವಾ ಕಾರ್ಡಿಯೋ ಎಕ್ಸಸೈಸ್ಗಳನ್ನೆಲ್ಲ ಮಾಡೋ ಅಂಥದ್ದನ್ನು. ಬೆಳಗ್ಗೆ ಒಂದು ಕಾರ್ಡಿಯೋ ಎಕ್ಸಸೈಸ್ಗಳನ್ನ ಮಾಡ್ತೀನಿ. ಇವತ್ತು ಮಾಡಿಲ್ಲ ಬೆಳಗ್ಗೆ, ಹಾಗಾಗಿ ಡೈಲಿ ನಾನು ಈವ್ನಿಂಗ್ ಮಾಡ್ತಾ ಇಲ್ಲ. ಇವಾಗ ಬೆಳಗ್ಗೆ ಮಾಡಿಲ್ಲ, ಸ್ಕಿಪ್ ಮಾಡಿದ್ದೀನಿ ಅಂದರೆ ಮಾತ್ರ ಈವ್ನಿಂಗ್ ಮಾಡ್ಕೊತೀನಿ. ಸೊ ಹಾಗಾಗಿ ಬೆಳಗ್ಗೆ ಮಾಡೋದಕ್ಕಾಗಿರಲಿಲ್ಲ ವರ್ಕೌಟು. ಹಾಗಾಗಿ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ನಾನು ಅದೇನೋ ನನಗೆ ಈವ್ನಿಂಗು ಕಾರ್ಡಿಯೋ ಎಕ್ಸಸೈಸ್ಗಳು ನನಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಸೊ ಹಾಗಾಗಿ ಯೋಗನ ಸ್ಟ್ರೆಚಸ್ಗಳನ್ನ ಮಾಡ್ಕೊಂಡ್ಬಿಡ್ತೀನಿ. ಈ ನೋಡಿ ನಮ್ಮ ಸುಜಿತ್ನ ನೋಡಿ ಏನೇನು ಚೇಷ್ಟೆಗಳು ಅಂತ. ಸೊ ನನ್ನನ್ನು ನೋಡ್ತಿರೋ ಅಥವಾ ನಮ್ಮ ಸುಜಿತ್ ನೋಡ್ತಿರೋ ನೋಡಿ, ಯಾಕೆಂದರೆ ಇವನು ಅಡ್ಡ ನಿಂತ್ಕೊಂತಾದರೆ ಯಾವುದೇ ಎಕ್ಸಸೈಸ್ಗಳನ್ನ ನಾನು ಹೇಳ್ಕೊಡೋಕ್ಕಾಗಲ್ಲ. ಮ್ಯಾಟ್ನ ಹಾಕಿದೆ ಅಂದರೆ ಖಂಡಿತ ಅವನು ಅಡ್ಡ ಬಂದು ನಿಂತ್ಕೊಂಡ್ಬಿಡ್ತಾನೆ ಅಥವಾ ಅವನು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಯೋಗದಲ್ಲಿ ಈಗ ನಂಗೆ ಕೂತ್ಕೊಂಡ್ನಲ್ಲ, ಮುಂಚೆ ಕೂತಿದ್ನಲ್ಲ, ಅದನ್ನು ವಜ್ರಾಸನ ಅಂತ ಕರೀತಾರೆ. ಸುಮಾರು ಆಸನಗಳು ನನಗೆ ಮರ್ತೇ ಹೋಗಿದೆ ಹೆಸರುಗಳು. ಸೊ ಆಸನಗಳ ನೆನಪಿದೆ, ಸೊ ಹೆಸರುಗಳು ಕೆಲವೊಂದು ಮರ್ತೋಗಿದೆ. ಬಹಳ ವರ್ಷ ಆಗಿರೋದ್ರಿಂದ ಹೆಸರುಗಳು ಮರ್ತೋಗಿದೆ. ಸೊ ನಾನು ಯೋಗನ ಸ್ಟಾರ್ಟ್ ಮಾಡಬೇಕು ಅಂದರೆ ಇದರಲ್ಲಿ ಇವೆಲ್ಲವೂ ಕೂಡ ಒಂದು ವಾರ್ಮಪ್ ಎಕ್ಸಸೈಸ್ಗಳ ಥರ ಇವೆಲ್ಲನೂ ಕೂಡ. ಈ ಥರ ಬಟರ್ಫ್ಲೈ ಎಕ್ಸಸೈಸ್ನ ಮಾಡೋದ್ರಿಂದ ಯೋಗದಲ್ಲಿ ಸೊ ನಮಗೆ ಪೀರಿಯಡ್ಡು ಇರೆಗ್ಯುಲರ್ ಯಾರ್ಯಾರಿಗೆ ಇರುತ್ತೆ ಪೀರಿಯಡ್ಡು, ಅವ್ರಿಗೆಲ್ಲರಿಗೂ ಕೂಡ ರೆಗ್ಯುಲರಾಗಿ ಪೀರಿಯಡ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮತ್ತು ನಮ್ಮ ಥೈಡ್ ಫ್ಯಾಟ್ ಏನಿರುತ್ತೆ ಅದು ಕೂಡ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ತುಂಬಾ ಹೆಲ್ಪ್ ಆಗುತ್ತೆ ಪೀರಿಯಡ್ ಇರೆಗ್ಯುಲರ್ ಇರೋರಿಗೆ. ಖಂಡಿತ ಟ್ರೈ ಮಾಡಿ. ಈ ಥರ ಒಂದು ಯೋಗದ ಒಂದೊಂದು ಆಸನಗಳನ್ನ ಒಂದೊಂದು ಪ್ರಾಕ್ಟೀಸ್ನ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇದಾಯಿತು. ಇದಾದಮೇಲೆ ಈ ಥರ ಮಾಡೋದ್ರಿಂದ ಇದೆಲ್ಲ ನಾನು ಇವಾಗ ಬಟರ್ಫ್ಲೈ ಥರ ಮಾಡೋದ್ನಲ್ವ, ಅದು ಒಂದು 50 ಕೌಂಟ್ ಮಾಡಿಕೊಂಡೆ. ಸೊ ಇದೆಲ್ಲ ನಾನು ಒಂದು 30, 40 ಅಥವಾ 50 ಅಂದರೆ ನನ್ನ ಬಾಡಿ ಅವತ್ತಿನ ಎಕ್ಸಸೈಸ್ಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಆ ಥರ. ಸೊ ಕೆಲವೊಂದು ಸಲ ಮಾಡೋದಕ್ಕಾಗಲ್ಲ ತುಂಬ ಹೊತ್ತು, ಮನೆ ಕೆಲಸ ಇದೆಲ್ಲ ಜಾಸ್ತಿ ಮಾಡಿದ ದಿವಸ ಸ್ಟ್ರೈನ್ ಅನ್ನಿಸ್ತಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಕೌಂಟ್ನ ಕಡಿಮೆ ಮಾಡ್ಕೋತೀನಿ. ಸೊ ಈ ಥರ ಒಂದು ಎಕ್ಸಸೈಸ್ನ ಮಾಡೋದ್ರಿಂದ ಇವಾಗ ನೋಡಿ ನನ್ನ ಮೂಗಿಂದ ನಾನು ಮಂಡಿನ ಮುಟ್ಟಿಸ್ತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ನಮಗೆ ಬೆಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ. ನಮ್ಮ ಉಸಿರಾಟ ಹೇಗಿರಬೇಕು ಅಂದರೆ ಸಹಜವಾಗಿರಬೇಕು. ಉಸಿರು ತಗೊಂಡು ಬಿಡಬೇಕು. ಅಂದರೆ ಒಂದು 5 ಸಲ 6 ಸಲ, ಒಂದು ಸಲ ಈ ಥರ ಬಗ್ದಾಗಲೂ ಕೂಡ ಒಂದು 5 ಸಲ 6 ಸಲ ದೀರ್ಘವಾಗಿ ಉಸಿರು ತಗೊಳ್ತಾ ಬಿಡಬೇಕಾಗತ್ತೆ.
ನೋಡಿ ಇದು ಕೂಡ ಈ ಥರ ಆಸನ ಮಾಡೋದ್ರಿಂದನೂ ಕೂಡ ನಮ್ಮ ಬೆಲಿ ಫ್ಯಾಟು ತುಂಬಾ ಬೇಗ ಕಡಿಮೆ ಆಗುತ್ತೆ. ಸೊ ಯಾಕೆ ನಾನು ಬರೀ ಯೋಗನೇ ಅಭ್ಯಾಸ ಮಾಡಿಲ್ಲ ಅಂತ ಅಂದರೆ, ನನಗೆ ಈ ಯೋಗಕ್ಕಿಂತ ಕಾರ್ಡಿಯೋ ಎಕ್ಸಸೈಸ್ಗಳು ಬೇಗ ಫ್ಯಾಟ್ ಬರ್ನ್ ಮಾಡೋದಕ್ಕೆ, ಜೊತೆಗೆ ಬಾಡಿ ಫಿಟ್ ಆಗೋದಕ್ಕೆ ಅದು ನನಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಹೊತ್ತು ಕಾರ್ಡಿಯೋ ಎಕ್ಸಸೈಸ್ಗಳನ್ನ ಮಾಡ್ಕೋತೀನಿ. ಸೊ ಈ ಥರ ಒಂದು ಎಕ್ಸಸೈಸ್ನ ಮಾಡೋದ್ರಿಂದ ನಮಗೆ ಸೈಡ್ ಫ್ಯಾಟ್ ಏನಿರುತ್ತೆ ಅದು ಕೂಡ ಬೇಗ ಕಡಿಮೆ ಆಗುತ್ತೆ. ಸೊ ನಾನು ಒಂದೊಂದು ಕಡೆ ನಾನಿವಾಗ ಒಂದು 15 ಸಲ ಕೌಂಟ್ ಮಾಡಿಕೊಂಡು ಈ ಥರ ಮಾಡ್ಕೋತೀನಿ. ನಾನು ಸ್ಟಾರ್ಟಿಂಗು ಸಿಂಪಲಿಂದ ಸ್ಟಾರ್ಟ್ ಮಾಡ್ತೀನಿ, ವಾರ್ಮಪ್ ಥರ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನನಗೂ ಕೂಡ ಎಕ್ಸಸೈಸ್ಗಳು ಈ ಥರದ್ದೆಲ್ಲ ತೋರ್ಸೋಕ್ಕೆ ಒಂದು ಸ್ವಲ್ಪ ಅಂಜಿಕೆನೆ. ಸೊ ಯಾಕೆ ಅಂತಂದರೆ ಸುಮಾರು ಜನ ಲೇಡೀಸು ಜೆಂಟ್ಸು ಎಲ್ಲರೂ ಕೂಡ ಬ್ಲಾಗ್ಸ್ನ ನೋಡ್ತಾ ಇರ್ತೀರ. ಸೊ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ಸ್ವಲ್ಪ ತೋರಿಸೋದಕ್ಕೆ ನಾನು ಅಂಜಿಕೆ ಮಾಡ್ತೀನಿ ಎಕ್ಸಸೈಸ್ಗಳನ್ನ. ಈ ನೋಡಿ ಈ ಥರ ಕಾಲನ್ನ ಎರಡನ್ನೂ ಕೂಡ ಈ ಥರ ಸ್ಟ್ರೆಚಸ್ನ ಮಾಡಿಕೊಂಡು ಈ ಥರ ಎಕ್ಸಸೈಸ್ ಮಾಡೋದ್ರಿಂದನೂ ಕೂಡ ನಮಗೆ ಬೆಲಿ ಫ್ಯಾಟು ಬೇಗನೆ ಕಡಿಮೆ ಆಗುತ್ತೆ. ನೋಡಿ ಇದು ಕೂಡ ನಮಗೆ ಬೆಲಿ ಫ್ಯಾಟ್ ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕೂಡ ಹಿಂದಿನ ಕಾಲದಲ್ಲಿ ರಾಗಿನ ಬೀಸ್ತಾ ಇದ್ವಿ ಗೊತ್ತಾ. ಯಾವುದೇ ಹಿಟ್ಟನ್ನು ನಾವು ಪ್ರಿಪೇರ್ ಮಾಡಬೇಕು ಅಂದರೂ ರಾಗಿ ಕಲ್ಲಿಂದ ರಾಗಿನ ಬೀಸ್ತಾ ಇದ್ವಿ. ರಾಗಿ, ಅಕ್ಕಿ, ಜೋಳ ಇದನ್ನೆಲ್ಲವೂ ಕೂಡ. ಸೊ ಹಿಂದಿನ ಕಾಲದಲ್ಲಿರೋರಿಗೆಲ್ಲ ಯಾರಿಗೇ ಆಗಲಿ ಅವ್ರಿಗೆಲ್ಲ ಫ್ಯಾಟ್ ಇರಲಿಲ್ಲ. ಯಾಕೆ ಅಂತಂದರೆ ಪ್ರತಿಯೊಂದು ಕೆಲಸನೂ ಕೂಡ ಬಟ್ಟೆ ತೊಳೆಯೋದು, ರಾಗಿ ಬೀಸೋದು, ಅಕ್ಕಿ ಕುಟ್ಟೋದು ಎಲ್ಲನೂ ಕೂಡ ಸ್ವತಃ ನಮ್ಮ ಕೈಗಳಿಂದನೇ ಮಾಡ್ತಾ ಇದ್ವಿ. ಯಾವುದೇ ಮಿಲ್ ಆಗಲಿ, ಗ್ರೈಂಡರ್ ಆಗಲಿ, ಮಿಕ್ಸಿ ಆಗಲಿ ಇರಲಿಲ್ಲ. ಸೊ ಹಾಗಾಗಿ ಹಿಂದಿನ ಕಾಲದವರು ತುಂಬ ಹೆಲ್ದಿಯಾಗಿ ಫ್ಯಾಟ್ ಇಲ್ದಲೇ ಇದ್ದರು, ಆರೋಗ್ಯಕರವಾಗಿದ್ದರು. ಯಾವುದೇ ಬಿ ಪಿ ಶುಗರು ಏನೂ ಇರಲಿಲ್ಲ. ಸೊ ಇವಾಗ ಮನುಷ್ಯ ತುಂಬ ವಸ್ತುಗಳನ್ನ, ಎಲೆಕ್ಟ್ರಿಕ್ ವಸ್ತುಗಳನ್ನ ಕಂಡಿಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಾಗೇ ಸೋಮಾರಿ ಕೂಡ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಮನುಷ್ಯನಿಗೆ ಕಾಯಿಲೆಗಳು ಜಾಸ್ತಿ. ನಾವು ಮಾಡುವಂಥ ಕೆಲಸನೆಲ್ಲವೂ ಕೂಡ ಯಂತ್ರದ ಮುಖಾಂತರ ಮಾಡ್ತಾ ಇರ್ತೀವಿ, ಮಿಷಿನ್ಗಳ ಮುಖಾಂತರ ಮಾಡ್ತಾ ಇರ್ತೀವಿ. ಬಟ್ಟೆ ತೊಳೆಯೋದಾಗಲಿ ಅಥವಾ ಚಟ್ನಿ, ಖಾರ, ಸಾಂಬಾರು ರುಬ್ಬೋದಾಗಲಿ ಇದೆಲ್ಲವೂ ಕೂಡ. ಸೊ ಆದಷ್ಟು ನಮ್ಮ ಕೈ ಕಾಲುಗಳಿಗೆ ಜಾಸ್ತಿ ಕೆಲಸ ಕೊಟ್ಟರೆ ಯೋಗ ಆಗಲಿ ಅಥವಾ ವರ್ಕೌಟ್ ಆಗಲಿ ಬೇಕಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಆದರೆ ಮನುಷ್ಯ ಇವಾಗ ಎಲ್ಲವೂ ಕೂಡ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ, ಯಂತ್ರಗಳಿಗೆ, ಮಿಷನ್ಗಳಿಗೆ, ಎಲ್ಲದಕ್ಕೂ ಅಡಿಕ್ಟ್ ಆಗಿಬಿಟ್ಟಿರೋದ್ರ ಕಾರಣ ಈಗ ನಾನಾಗಲಿ ನೀವಾಗಲಿ ಯಾರೇ ಆದರೂ ಕೂಡ ಕೈಯಿಂದ ಮಾಡೋದಕ್ಕೆ ಕೆಲಸಗಳನ್ನ ಇಷ್ಟಪಡಲ್ಲ. ಸೊ ಟೈಮ್ ಕೂಡ ಇಲ್ಲ ಅನ್ನೋವಷ್ಟು ಮನುಷ್ಯ ಬ್ಯುಸಿಯಾಗಿಬಿಟ್ಟಿದ್ದಾನೆ. ಹಾಗಾಗಿ ಈ ಯೋಗಾಭ್ಯಾಸ, ವರ್ಕೌಟ್ ಇದೆಲ್ಲ ದಿನನಿತ್ಯದ ಜೀವನದಲ್ಲಿ ಅವಶ್ಯಕತೆ ಇದ್ದೇ ಇದೆ ಅನ್ನೋ ಮಟ್ಟಿಗೆ ನಾವು ನಮ್ಮ ಮೈಂಡು ಪ್ರಿಪೇರ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲವೂ ಕೂಡ ಈ ಥರ ನಾವು ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಒಂದು ಎಕ್ಸಸೈಸ್ನ ಮಾಡೋದ್ರಿಂದ ಇದು ಕೂಡ ನಮಗೆ ಸೊಂಟದ ಭಾಗ ಸಣ್ಣ ಆಗೋದಕ್ಕೆ ತುಂಬಾ ಹೆಲ್ಪ್. ಸುಮಾರು ಜನ ಕೇಳ್ತಾ ಇರ್ತೀರಾ ವರ್ಕೌಟು ಎಕ್ಸಸೈಸ್ಗಳನ್ನ ತೋರಿಸಿ ಅಂತ. ಸೊ ನಾನು ಮಾಡಿದ್ದನ್ನೇ ನೀವು ಮಾಡಬೇಕು ಅಂತ ಏನಿಲ್ಲ. ಯೂಟ್ಯೂಬ್ ಚಾನಲ್ನ ತೆಗೀರಿ, ಈಗ ವರ್ಕೌಟ್ಗಳ ಅಂತ ಟೈಪ್ ಮಾಡಿದ್ರೆ, ಸರ್ಚ್ ಮಾಡಿದ್ರೆ ಬಹಳಷ್ಟು ವರ್ಕೌಟು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗುವಂತಹ ಎಕ್ಸಸೈಸ್ಗಳು ಎಲ್ಲವೂ ಕೂಡ ತೋರಿಸ್ತಾ ಇರ್ತಾರೆ. ನಿಮ್ಗೆ ಯಾವುದು ಈಸಿ ಅನಿಸುತ್ತೆ, ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅವುಗಳನ್ನ ನೀವು ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಪ್ರತಿನಿತ್ಯ ಒಂದಿಷ್ಟು ನಮಗೋಸ್ಕರ ಟೈಮ್ನ ಕೊಟ್ಕೊಂಡು ಎಕ್ಸಸೈಸು, ವರ್ಕೌಟ್ನ ಮಾಡೋದ್ರಿಂದ ಆರೋಗ್ಯವಾಗಿರ್ಬೋದು ಅಂತ ಹೇಳ್ತೀನಿ. ಸೊ ನೋಡಿ ಇದು ಮಾಡೋದಕ್ಕೆ ನೋಡೋದಕ್ಕೆ ನಿಮಗೆ ತುಂಬ ಈಸಿ, ಸೊ ಮಾಡೋದಕ್ಕೆ ಬಹಳ ಕಷ್ಟ ಈ ಎಕ್ಸಸೈಸ್ಗಳು. ಇದನ್ನು ನಾನು ತೋರಿಸ್ತಾ ಇರೋವಂಥದ್ದು ಏನು ಅಂತ ಅಂದರೆ, ನಮಗೆ ಬ್ಯಾಕ್ ಪೈನ್ ಬರ್ತಾ ಇರುತ್ತೆ ನೋಡಿ, ಸಯಾಟಿಕಾ ನರ್ವ್ಸ್ ಅಂತ ಇರುತ್ತೆ. ನಾನು ಕೆಲವೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಅದ್ರದ್ದು ಯಾರಿಗಾದ್ರೂ ಪೇಯ್ನ್ ಬರ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ, ಎಷ್ಟೋ ಮೆಡಿಸಿನ್ ತೊಗೊಂಡ್ರೂ ಕೂಡ ಅದು ಕಡಿಮೆ ಆಗಲ್ಲ. ಸೊ ನನಗೆ ಕೂಡ ಸ್ಟಾರ್ಟಿಂಗು ಪೇಯ್ನ್ ಬರ್ತಿತ್ತು. ಸೊ ಈ ಥರ ಒಂದು ಯೋಗದಲ್ಲಿ ಸ್ಟ್ರೆಚಸ್ನ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ಅದು ನರ್ವ್ಸ್ ಪೇಯ್ನ್ ಬರೋ ಅಂಥದ್ದು ಕಡಿಮೆ ಆಗುತ್ತೆ. ಸೊ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೆ ತೋರಿಸ್ಕೊಡ್ತೀನಿ ಅಂತ. ಇವೆಲ್ಲ ನಾನು ಈವ್ನಿಂಗ್ ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಸುಜಿತ್ತು ಚೇಷ್ಟೆಗಳನ್ನ ನೋಡಿ. ಸೊ ಇವನ್ನ ಇಟ್ಕೊಂಡು ನಾನು ನಿಮಗೆ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ. ಇನ್ನೊಂದಷ್ಟು ಎಕ್ಸಸೈಸ್ಗಳನ್ನ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ. ಸೊ ಸುಜಿತ್ತು ಅದೇನು ಕ್ಯಾಮ್ರಾ ಆಫ್ ಮಾಡೋದನ್ನೋ ಏನೋ ಗೊತ್ತಿಲ್ಲ, ಹಾಗಾಗಿ ತೋರಿಸೋದಕ್ಕಾಗಿಲ್ಲ. ಇವೆಲ್ಲವೂ ಕೂಡ ನಾನು ಬೆಲಿ ಫ್ಯಾಟ್ ಕರಗೋದಕ್ಕೆ ಮತ್ತು ಇದು ಸಯಾಟಿಕಾ ನರ್ವ್ಸ್ದು ಪೇಯ್ನ್ ಬರುತ್ತಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಮಾಡುವಂಥ ಎಕ್ಸಸೈಸ್ಗಳು. ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.